ನಮಸ್ತೆ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನಮಸ್ತೆ. ಸೊ ಒಂದು ಲಾಸ್ಟ್ ಕಾನ್ಸೆಪ್ಟ್ ನಾನು ಹೇಳಿದ್ದೆ, ನೆಕ್ಸ್ಟ್ ಕಲೆಕ್ಟಿವ್ ಬಾರ್ಗೇನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ. ಲಾಸ್ಟು ವಿಲೀನ ಹೇಗಾಗುತ್ತೆ, ಅಮಾಗ್ಲೇಷನ್ ಅಂತೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೀವು ಚೆಕ್ಔಟ್ ಮಾಡಿದ್ರಿ ಒಂದ್ಸಲ. ಸೊ ಒನ್ಸ್ ಅಗೇನ್ ಕಲೆಕ್ಟಿವ್ ಬಾರ್ಗೇನಿಂಗ್ ನಾನು ಬರ್ತಾ ಇದ್ದೇನೆ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತಂದರೆ ಕಾನ್ಸೆಪ್ಟ್ ತುಂಬ ಸಿಂಪಲ್ ಸರ್, ತುಂಬ ಸಿಂಪಲ್ ಆಯಿತಾ. ಇಲ್ಲಿ ಏನಾಗುತ್ತೆ ಅಂತಂದರೆ ಓನರ್ಸ್ಗಳಿರ್ತಾರೆ, ಓನರ್ಸ್ಗಳಿದ್ದಾರೆ. ಇಲ್ಲಿ ಒಂದು ಓನರು, ಎರಡು ಓನರು, 3-4 ಜನ ಓನರ್ಸ್ ಇದ್ದಾರೆ. ಇನ್ನೊಂದು ಪಾರ್ಟಿ ಯಾರು ಆಪೋಸಿಟಲ್ಲಿ, ನಾವು ಓದ್ತಾ ಇರೋ ಸಬ್ಜೆಕ್ಟೇ ಇದಲ್ವಾ, ಲೇಬರ್ ಯೂನಿಯನ್ಸ್ಗಳಿರ್ತವೆ, ಆರ್ಗನೈಸೇಷನ್ಸ್ಗಳಿದೆ. ಇಲ್ಲೊಂದು ಲೇಬರ್ ಯೂನಿಯನ್ ಆರ್ಗನೈಸೇಷನ್ಸು, ಇಬ್ಬರು ಕುತ್ಕೊಳ್ಳೋದು, ಎರಡು ಪಾರ್ಟಿಯವ್ರು ಕುತ್ಕೊತಾರೆ. ಈ ಕಡೆ ಓನರ್ಸ್ಗಳು ಕುತ್ಕೊತಾರೆ, ಈ ಕಡೆ ಆರ್ಗನೈಸೇಷನ್ಗಳು ಕುತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು. ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ನಾವು ಮಾಡ್ಕೊಳ್ಳೋಣ, ಸೆಟ್ಲ್ಮೆಂಟ್, ಬಾರ್ಗೇನಿಂಗ್, ಚೌಕಾಸಿ ಮಾಡೋವಂಥದ್ದು, ಸಾಮೂಹಿಕ ಚೌಕಾಸಿ. ನೋಡಿ ಹೆಸರೇ ಹೇಳ್ತಾ ಇದೆ, ಚೌಕಾಸಿ ಮಾಡೋದಪ್ಪ. ಸ್ಯಾಲ್ರಿ ಇಷ್ಟಿಷ್ಟು ಇಡ್ತಾ ಇದ್ದೀನಿ ಅಂತ ಇವನು ಹೇಳ್ತಾನೆ ಓನರು, ಇಲ್ಲ 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 ನಮ್ಮ ಸ್ಯಾಲ್ರಿ ಅಷ್ಟೆಲ್ಲ ಸಾಕಾಗಲ್ಲ, ಮಾರ್ಕೆಟಲ್ಲಿ ಲೀಡ್ ಮಾಡೋಕ್ಕಾಗಲ್ಲ, ನಮ್ಮ ಎಂಪ್ಲಾಯ್ಸ್ ಲೇಬರ್ಸ್ಗಳಿಗೆ ಇಷ್ಟಿಡಿ ಅಂತ. ಆಯಿತು, ಇಂತಿಂಥ ಮೆಡಿಕಲ್ ಫೆಸಿಲಿಟಿ ಕೊಡ್ತೀನಿ ಅಂತ ಇವನು ಹೇಳ್ತಾನೆ, ಇಷ್ಟಿಷ್ಟು ಕೊಡಿ ಅಂತೇಳಿ. ಇವನೇನಾದರೂ ಹೈಯೆಸ್ಟ್ ಡಿಮ್ಯಾಂಡ್ ಮಾಡ್ತಾನೆ, ಅವಾಗ ಎಂಪ್ಲಾಯರ್ಸ್ ಎಲ್ಲ ಸೇರ್ಕೊಂಡು ಕುತ್ಕೊಂಡು ಹೇಳ್ತಾರೆ, ಅಷ್ಟೆಲ್ಲ ಕೊಟ್ಬಿಟ್ರೆ ನಮ್ಮ ಪ್ರಾಫಿಟಲ್ಲಿ ಲಾಸ್ ಆಗುತ್ತೆ, ವರ್ಕಿಂಗ್ ಅವರ್ಸು ಇಷ್ಟಿಷ್ಟು ಇರಬೇಕು ಅಂತ. ಈ ರೀತಿಯಾದಂಥ ಒಂದು ಡಿಸ್ಕಷನ್ ಅಪ್ಪ, ಹೆಲ್ದಿ ಡಿಸ್ಕಷನ್. ಕಲೆಕ್ಟಿವ್ ಬಾರ್ಗೇನಿಂಗ್ ಅನ್ನೋಂಥ ಕಾನ್ಸೆಪ್ಟ್ ಇಷ್ಟು ಹೆಲ್ದಿ ಡಿಸ್ಕಷನ್ ಬಿಟ್ವೀನ್ ದ ಎಂಪ್ಲಾಯರ್ಸ್ ಆ್ಯಂಡ್ ವರ್ಕರ್ಸ್. ಈ ಎಂಪ್ಲಾಯರ್ಸ್ ಸೇರ್ಕೊಂಡು ಬರ್ಬೋದು, ಎಂಪ್ಲಾಯರ್ಸ್ ಆರ್ಗನೈಸೇಷನ್ ಸೇರ್ಕೊಂಡು ಬರ್ಬೋದು, ಇಲ್ಲ ಅಂತಂತಂದರೆ ವರ್ಕರ್ಸ್ಗಳು ಬಂದಾಗ ವರ್ಕರ್ಸೇ ಬರ್ಬೋದು, ಇಲ್ಲ ಅಂದ್ರೆ ವರ್ಕರ್ಸ್ ಯೂನಿಯನ್ ಟ್ರೇಡ್ಗಳೇ ಸೇರ್ಕೊಂಡು ಬರ್ಬೋದು, ವಿಲೀನ ಆಗಿರೋ ಸೇರ್ಕೊಂಡು ಬರ್ಬೋದು. ಎರಡು ಪಾರ್ಟಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಕಡೆಯಿಂದ ಒಂದು ಪಾರ್ಟಿ ಓನರು, ಈ ಕಡೆಯಿಂದ ಒಂದು ಪಾರ್ಟಿ ಆಪೋಸಿಟಲ್ಲಿ ಯಾರು ಇರ್ತಾರೆ ಇವರು ಕೂತ್ಕೊಳ್ಳೋದು, ಒಂದೇ ಒಂದು ಚೇಂಬರಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋದು, ಈ ರೀತಿ ಇರಲಿ ಅಂತ. ಸೊ ಇಂಥ ಒಂದು ವಿಷಯನ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತೇಳಿ ನಾವು ಹೇಳ್ತೀವಿ. ILO ಅಂತ ನಾವೇನು ಡಿಸ್ಕಸ್ ಮಾಡಿದ್ವಲ್ವ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನಲ್ಲಿ, ಅದರಲ್ಲಿ ಆರ್ಟಿಕಲ್ 2 ಅಂಡರಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನಿದು ಕಲೆಕ್ಟಿವ್ ಬಾರ್ಗೇನಿಂಗ್ ಮೀನಿಂಗ್ ಅಂತಂದರೆ ಇಲ್ಲಿದೆ ನೋಡಿ. ಕಲೆಕ್ಟಿವ್ ಬಾರ್ಗೇನಿಂಗ್ ಏನು ಅಂತಂತಂದರೆ ಆ್ಯಕ್ಚುಯಲ್ ಆಗಿ ಆಲ್ ನೆಗೋಷಿಯೇಷನ್ಸ್, ಎಲ್ಲ ಥರದ ನೆಗೋಷಿಯೇಷನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಅಂತಂದರೆ ಯಾರ ಮಧ್ಯದಲ್ಲಿ ತಗೊಳ್ತಾ ಇದೆ, ಎಂಪ್ಲಾಯರ್ ಮಧ್ಯದಲ್ಲಿ, ಗ್ರೂಪ್ ಆಫ್ ಎಂಪ್ಲಾಯರ್ ಮಧ್ಯದಲ್ಲಿ, ಅಂದರೆ ಒಬ್ಬ ಓನರ್ ಮಧ್ಯದಲ್ಲಾಗಿರ್ಬೋದು ಅಥವಾ ಗ್ರೂಪ್ ಆಫ್ ಓನರ್ ಮಧ್ಯದಲ್ಲಾಗಿರ್ಬೋದು, ಅವರ ಮಧ್ಯದಲ್ಲಿಂದ 1 or more ಎಂಪ್ಲಾಯರ್ಸ್ ಆರ್ಗನೈಸೇಷನ್. ನೋಡಿ, ಎಂಪ್ಲಾಯರ್ ಒಬ್ಬ ಓನರ್ಗಳ ಮಧ್ಯದಲ್ಲಿ, ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಓನರ್ಗಳ ಸಂಸ್ಥೆಗಳ ಮಧ್ಯದಲ್ಲಿ, ಇವರು ಮತ್ತೆ ಆನ್ ಒನ್ ಹ್ಯಾಂಡ್, ಒಂದು ಸೈಡ್ ಇವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾ ಹೇಳಿದ್ನಲ್ಲ, 2 ಹ್ಯಾಂಡ್ ಇದೆ ಇಲ್ಲಿ, ಒಂದು ಸೈಡ್ ಇವರಿದ್ದಾರೆ ಅಂತ. ಆ್ಯಂಡ್ 1 or more ವರ್ಕರ್ಸ್ ಆರ್ಗನೈಸೇಷನ್ಸ್ ಆನ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹ್ಯಾಂಡಲ್ಲಿ ಯಾರಿದ್ದಾರೆ, 1 or more ವರ್ಕರ್ಸ್. ಸೊ ನೋಡಿ, 2 ಪಾರ್ಟಿ ಹೇಳ್ತಾ ಇದ್ದಾನೆ ಡೆಫಿನೇಷನಲ್ಲಿ. ಒಂದು ಪಾರ್ಟಿ ಓನರ್ ಆಗಿರ್ಬೋದು, ಓನರ್ಸ್ಗಳಾಗಿರ್ಬೋದು, ಓನರ್ಸ್ ಆರ್ಗನೈಸೇಷನ್ ಆಗಿರ್ಬೋದು. ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡ್ ಯಾರು ಕೂರ್ತಾರೆ, ವರ್ಕರ್ಸ್ ಆಗಿರ್ಬೋದು, ವರ್ಕರ್ಸ್ ಆರ್ಗನೈಸೇಷನ್ ಆಗಿರ್ಬೋದು. ಇವರೇ ಅಲ್ವಾ ಕೂತ್ಕೊಂಡು ಬಾರ್ಗೇನಿಂಗ್ ಮಾಡಬೇಕಾಗಿರೋದು. ಬಾರ್ಗೇನಿಂಗ್ ಅಂದ್ರೆ ಏನು, ಬಾರ್ಗೇನ್ ಮಾಡ್ತಾರೆ, ಪ್ರಾಡಕ್ಟ್ ಎಲ್ಲ ನೀವು ಗೊತ್ತಿದೆ ಅಲ್ವಾ, ಪ್ರಾಡಕ್ಟ್ ಎಲ್ಲ ಬಾರ್ಗೇನ್ ಮಾಡೋದು ಅಷ್ಟೇ ವಿಷಯ. ಅಲ್ಲಿ ಬಾರ್ಗೇನ್ ಮಾಡ್ಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಬಾರ್ಗೇನ್ ಮಾಡ್ತೀರಾ. ಇಲ್ಲಿ ಏನಾದರೂ ಬಾರ್ಗೇನ್ ಮಾಡಬೇಕಾದ್ರೆ ನಿಮ್ಮ ಬೇಕಾಗಿರುವಂಥ ಸವಲತ್ತುಗಳು, ಫೆಸಿಲಿಟಿಗಳು ಯಾವ್ಯಾವ ರೀತಿ ಅಂತ ಬಾರ್ಗೇನ್ ಮಾಡ್ತೀರಾ. ವಿಷಯ ತುಂಬ ಕ್ಲಿಯರ್ ಇದೆ ಅಲ್ವಾ. ಸೊ ಇದಿಷ್ಟೇ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಮೇಲೆ ಈಗ ಎಕ್ಸ್ಪ್ಲನೇಷನ್ಗೆ ಏನೇನು ಬೇಕು ಜಸ್ಟ್ ಹಾಗೆ ನೋಡ್ತಾ ಹೋಗೋಣ. ಈಗ ನೋಡಿ, ಏನೇನು ಮ್ಯಾಟ್ರ್ಗಳನ್ನು ಡಿಸ್ಕಸ್ ಮಾಡ್ತಾರೆ ಅಂತ ಇಲ್ಲಿದೆ. ಓಕೆ, ಏನೇನು ಮ್ಯಾಟ್ರ್ಗಳನ್ನು ಡಿಸ್ಕಸ್ ಮಾಡ್ತಾರೆ, ವರ್ಕಿಂಗ್ ಕಂಡೀಷನ್ಸ್ಗಳು ಹೇಗಿರಬೇಕು ಅಂತ ಅಲ್ವಾ, ಸಿಂಪಲ್ ಅಲ್ವಾ. ಸೊ ಅದೊಂದು ಸಮಸ್ಯೆ ಅಲ್ವಾ, ಯಾವ್ಯಾವ ರೀತಿ ವರ್ಕಿಂಗ್ ಕಂಡೀಷನ್ ಇರಬೇಕು ಅಂತ. ಆಮೇಲೆ ರಿಲೇಷನ್ಶಿಪ್ ಯಾವ ರೀತಿ ಇರಬೇಕು ವರ್ಕರ್ಸ್ ಮತ್ತು ಎಂಪ್ಲಾಯ್ಸ್ ಮಧ್ಯದಲ್ಲಿ ಅಂತೇಳಿ ಇವೇ ಡಿಸ್ಕಷನ್ಸ್ ನಡೆಯೋದಲ್ವಾ ಅಲ್ಲಿ. ಸೊ ಅದಾದ್ಮೇಲೆ ರಿಲೇಷನ್ ಬಿಟ್ವೀನ್ ದ ಎಂಪ್ಲಾಯರ್ಸ್ ಆ್ಯಂಡ್ ದೇರ್ ಆರ್ಗನೈಸೇಷನ್ಸ್ ಆ್ಯಂಡ್ ದ ವರ್ಕರ್ಸ್ ಆರ್ಗನೈಸೇಷನ್ಸ್ ಅಂತಂದರೆ ಅದೇ ಮತ್ತೆ ಎಂಪ್ಲಾಯರ್ಸ್ಗಳ ಮೇಲೆ, ಎಂಪ್ಲಾಯರ್ಸ್ ಆರ್ಗನೈಸೇಷನ್ಸ್ ಮೇಲೆ, ವರ್ಕರ್ಸ್ ಆರ್ಗನೈಸೇಷನ್ಸ್ ಮೇಲೆ, ಫಸ್ಟ್ ಎಂಪ್ಲಾಯರ್ ಮೇಲೆ, ಎಂಪ್ಲಾಯರ್ ಆರ್ಗನೈಸೇಷನ್ಸ್ ಮೇಲೆ, ಆಮೇಲೆ ಎಂಪ್ಲಾಯರ್ಸು ವರ್ಕರ್ಸ್ ಆರ್ಗನೈಸೇಷನ್ ಮೇಲೆ. ಈ ರೀತಿಯಾದಂತಹ ಡಿಸ್ಕಷನ್ ಮಾಡೋಕ್ಕೆ ಒಂದು ಫೋರಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದಪ್ಪ. ಒಂದು ಫೋರಮ್ ಅಂತಂದರೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಂಡು ಡಿಸ್ಕಸ್ ಮಾಡೋವಂಥದ್ದು. ಈ ರೀತಿ ಡಿಸ್ಕಸ್ ಮಾಡ್ಬೇಕಾದ್ರೆ ಮತ್ತೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತಲ್ವ ಕಲೆಕ್ಟಿವ್ ಬಾರ್ಗೇನಿಂಗಲ್ಲಿ. ಟೈಪ್ಸ್ಗಳು ಅಂತಂದರೆ ತುಂಬ ಸಿಂಪಲ್, ಯಾವ್ಯಾವ ರೀತಿ ಮಾಡ್ತಾರೆ ಅಂತ. ಒಂದು ಕಾಂಪೋಸಿಟ್ ಬಾರ್ಗೇನಿಂಗ್ ಅಂತಿದೆ, ಸಂಯೋಜಿತ ಚೌಕಾಸಿ. ಏನಕ್ಕೆ ಸಂಯೋಜಿತ ಚೌಕಾಸಿ ಅಂತಂತಂದರೆ ಈ ಸಂಯೋಜಿತ ಚೌಕಾಸಿ, ಇಲ್ಲೇನು ಚೌಕಾಸಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಡಿಸ್ಕಸ್ ಮಾಡುವಂಥ ಸಮಸ್ಯೆಗಳು ಯಾವುದು, ವರ್ಕಿಂಗ್ ಕಂಡೀಷನ್ ಬಗ್ಗೆ, ಜಾಬ್ ಸೆಕ್ಯೂರಿಟಿ ಬಗ್ಗೆ, ಅದಾದಮೇಲೆ ಎಂಪ್ಲಾಯೀಸ್ ಕಂಪನೀಸ್ ಏನಿದೆಯಲ್ವ ಅವ್ರ ವೆಲ್ ಬೀಯಿಂಗು, ಒಳ್ಳೆತನ, ಅವ್ರದ್ದು ಯೋಗಕ್ಷೇಮದ ಬಗ್ಗೆ, ಅದರ್ ಕಾರ್ಪೊರೇಟ್ ಪಾಲಿಸೀಸ್ಗಳೇನಾದರೂ ಫಾರ್ಮ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ನಮ್ಮ ಲೇಬರ್ಸ್ಗಳಿಗೆ ಫೇವರ್ ಇದೆ ಅಂತ. ಈ ರೀತಿಯಾಗಿ ಏನಾದರೂ ಮಾಡಿದರೆ ಅದನ್ನು ಕಾಂಪೋಸಿಟ್ ಬಾರ್ಗೇನಿಂಗ್ ಅಂತ ಕರಿತೀವಿ. ಓಕೆ, ಅದಾದಮೇಲೆ ಕಾನ್ಸೆಷನರಿ ಬಾರ್ಗೇನಿಂಗ್ ಅಂತ ಇದೆ. ಸೊ ಇದು ರಿಯಾಯಿತಿ ಚೌಕಾಸಿ. ಸೊ ಇಲ್ಲೇನು ಮಾಡ್ತಾರೆ ಅಂತಂದರೆ ಮೇನ್ಲಿ ಫೋಕಸ್ ಮಾಡುವಂಥದ್ದು ಸೆಕ್ಯೂರಿಟೀಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಯಾವುದು, ಟ್ರೇಡ್ ಆಫ್ ಸೆಕ್ಯೂರಿಟೀಸ್ ಅಟ್ ದ ವರ್ಕ್ ಪ್ಲೇಸ್, ಯಾವ ರೀತಿ ಸೆಕ್ಯೂರಿಟಿ ಇದೆ, ಯಾವ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಎಷ್ಟು ಮಟ್ಟಿಗಿದೆ ಅನ್ನುವಂಥ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಮೂರನೇದು ಇನ್ನೊಂದು ಟೈಪ್ ಯಾವುದು ಅಂದರೆ ಪ್ರಾಡಕ್ಟಿವಿಟಿ ಬಾರ್ಗೇನಿಂಗಲ್ಲಿ ಮತ್ತೆ ಸೇಮ್ ಇದೆ. ಇಲ್ಲಿ ಬಂದುಬಿಟ್ಟು ಎಷ್ಟು ಸಂಬಳ ಕೊಡ್ತೀರಾ, ಸ್ಯಾಲ್ರಿ ಎಷ್ಟು ಮೇಂಟೈನ್ ಮಾಡ್ತೀರಾ, ವರ್ಕಿಂಗ್ ಕಂಡೀಷನ್ ಎಷ್ಟು ಮೇಂಟೈನ್ ಮಾಡ್ತೀರಾ, ಬೆನಿಫಿಟ್ಸ್ ಎಷ್ಟು ಮೇಂಟೈನ್ ಮಾಡ್ತೀರಾ,
ಈ ರೀತಿಯಾದಂಥ ಫೆಸಿಲಿಟಿಗಳನ್ನು ಈ ಪ್ರಾಡಕ್ಟ್ ಬಾರ್ಗೇನಿಂಗ್ನಲ್ಲಿ ಡಿಸ್ಕಷನ್ ನಡೆಯುತ್ತೆ. ಆಮೇಲೆ ಇಂಟ್ರಾಗ್ರೇಟಿವ್ ಬಾರ್ಗೇನಿಂಗ್ ಅಂತ ಇದೆ. ಸೊ ಇಂಟ್ರಾಗ್ರೇಟಿವ್ ಬಾರ್ಗೇನಿಂಗಲ್ಲಿ ಬೋನಸ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಆಮೇಲೆ ಸ್ಯಾಲ್ರಿನ ರೈಸ್ ಮಾಡೋದ್ರ ಬಗ್ಗೆ ನಡೆಯುತ್ತೆ. ಬೇರೆ ಬೇರೆ ಫೈನಾನ್ಷಿಯಲ್ ಬೆನಿಫಿಟ್ಸ್ಗಳು ಏನಿರುತ್ತಲ್ಲ, ಈ PF ಆಗಿರ್ಬೋದು, ESC ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಆಫರ್ ಗೀಫರ್ ಏನಾದರೂ ಕೊಡೋವಂಥದ್ದಾಗಿರ್ಬಹುದು, ಶೇರ್ಸ್ಗಳದ್ದಾಗಿರಬಹುದು, ಈ ರೀತಿಯಾದಂಥ ಡಿಸ್ಕಷನ್ಸ್ಗಳು ಈ ವಿಷಯದಲ್ಲಿ ನಡೆಯುತ್ತೆ. ಸೊ ತುಂಬ ಸಿಂಪಲ್ ಆಗಿದೆ. ಕೈಂಡ್ಸ್ಗಳು ಏನೇನು ಡಿಸ್ಕಷನ್ ಮಾಡ್ತಾರೆ ಅದನ್ನೇ ಒಂದು 4 ಕ್ಯಾಟಗರಿ ಹಾಕಿಬಿಟ್ಟು ಡಿವೈಡ್ ಮಾಡಿಬಿಟ್ಟು ಯಾವ್ಯಾವ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾರೆ ಅಂತ ಕ್ಲೋಸ್ ಮಾಡಿದ್ದಾರೆ. ಓಕೆ, ವೆಲ್, ಈಗ ಪ್ರೋಸೆಸ್ ಆಫ್ ದ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತಿದೆ. ಒನ್ಸ್ ಇದನ್ನು ನೀವೇನಾದರೂ ಪ್ರೋಸೆಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಆಬ್ವಿಯಸ್ಲಿ ಸಿಂಪಲ್ ಅಲ್ವಾ? ಲೀಸ್ಟ್ ಮಾಡ್ಕೋಬೇಕು. ಫಸ್ಟು ಏನು ಮಾಡ್ತೀರಾ? ಲೀಸ್ಟ್ ಮಾಡ್ಕೊತೀರಾ. ನೋಡಿ, ಇಂತಿಂಥ ಸಮಸ್ಯೆಗಳಿದೆ, ಒಂದು ಪಟ್ಟಿನ ರೆಡಿ ಮಾಡಿದೆ ನಾನು. ಓಕೆ, ಪಟ್ಟಿನ ರೆಡಿ ಮಾಡ್ಕೊಂಡು ಏನು ಮಾಡ್ತೀರಾ? ನೆಗೋಷಿಯೇಷನಿಗೆ ಕೂರ್ತೀರಾ. ಯಾರ ಹತ್ರ? ಎಂಪ್ಲಾಯರ್ ಹತ್ರ ಕೂರ್ತೀರಾ. ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯ್ ಇಬ್ಬರು ಮಧ್ಯೆ ನೆಗೋಷಿಯೇಷನಿಗೆ ಕೂರ್ತೀರಾ. ನೆಗೋಷಿಯೇಷನ್ ಅಂದರೆ ಏನು ಅಂತಂತಂದರೆ ಮಾತುಕತೆ ಕೂರ್ತೀರಪ್ಪ, ಬಾ ಮಾತಾಡೋಣ ಅಂತ ಓನರಿಗೆ ಕರಿತೀರಾ. ಇಂತಿಂಥದ್ದು ನಮ್ಮ ಪಟ್ಟಿ ಇದೆ, ಇಂತಿಂಥದ್ದು ನಾವು ಬಾರ್ಗೇನಿಂಗ್ ಮಾಡ್ಬೇಕಂತಿದ್ದೀವಿ, ಇಂತಿಂಥದ್ದು ನಮಗೆ ವ್ಯವಸ್ಥೆ ಸರಿ ಆಗ್ತಿಲ್ಲ, ಬಾ ಕುತ್ಕೊಂಡು ಮಾತಾಡೋಣ ಅಂತ ಓನರಿಗೆ ಕರಿತೀರಾ. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಅದಾದಮೇಲೆ ನೆಕ್ಸ್ಟ್ ನೀವು ಇನ್ನೇನು ಮಾಡ್ತೀರಾ ಅಂತಂತಂದರೆ, ಇನ್ ಕೇಸ್ ಏನಾದರೂ ನಿಮಗೆ ಆರ್ಬಿಟ್ರೇಟರ್ ಬೇಕಾ? ಆರ್ಬಿಟ್ರೇಟರ್, ಇದು ಆರ್ಬಿಟರ್ ರೀಡರ್ ಸಮಥಿಂಗ್ ಆಗಿದೆ, ಮೀಡಿಯೇಟರ್ ಅಂತ ತೊಗೊಳ್ಳಿ. ಓಕೆ, ಮೀಡಿಯೇಟರ್ ತೊಗೊಳ್ಳಿ, ವೆಲ್ ನಡೆಯುತ್ತೆ. ಸೊ ಇನ್ ಕೇಸ್ ಏನಾದರೂ ಮಿಡ್ಲಲ್ಲಿ 3ನೇ ವ್ಯಕ್ತಿ ಯಾರಾದರೂ ರಿಸಾಲ್ವ್ ಮಾಡ್ಕೊಂಡು ಕೂರಿಸ್ಬೇಕಾ? ಓಕೆ, ಇಬ್ಬರು ಕೂಡ ಒಪ್ಕೊಂಡ್ರಾ, ಎಂಪ್ಲಾಯ್ ಮತ್ತು ಎಂಪ್ಲಾಯರ್ ಇಬ್ಬರು ಕೂಡ ಒಪ್ಕೊಂಡ್ರಾ, ಕೂರಿಸ್ಕೊತಾರೆ 3ನೇ ವ್ಯಕ್ತಿಗೆ. ಅದಾದಮೇಲೆ ಇನ್ ಕೇಸ್ ಏನಾದರೂ ಫೇಲ್ಯೂರ್ ಆಯಿತು ಅಂತಂತಂದರೆ ಡಿಸೈಡ್ ಮಾಡ್ತಾರೆ, ನಾನು ಸ್ಟ್ರೈಕಿಗೆ ಹೋಗ್ತೀನಿ ಅಂತೇಳಿ. ಇಲ್ಲಪ್ಪ ಒಪ್ಕೊಂಡ್ರು ಅಂತಂತಂದರೆ ಓಕೆ, ಮೂವ್ ಆನ್ ಆಗಿ ಸೆಟ್ಲ್ಮೆಂಟಲ್ಲೇ ಆಗೋಯ್ತು, ನೆಗೋಷಿಯೇಷನ್ಸಲ್ಲೇ ಆಗೋಯ್ತು, ಇನ್ಯಾಕೆ ಸುಮ್ಮನೆ ಜಾಸ್ತಿ ಇದು ಮಾಡೋದು ಅಂತ. ಇಲ್ಲ ರಾಜಿ ಗೀಜಿ ಏನಾದರೂ ಮಾಡ್ಕೊತಾರ, ಇಲ್ಲಿದೆ ನೋಡಿ, ರಾಜಿ ಗೀಜಿ ಏನಾದರೂ ಪ್ರಕ್ರಿಯೆ ಮಾಡ್ಕೊತಾರೆ ಅಂತಂದರೆ ಅದು ಎಷ್ಟು ದಿನ ಹಿಡಿಯುತ್ತೆ ಅಷ್ಟು ದಿನ ಪ್ರೋಸೆಸ್ ಮತ್ತೆ ಕಂಟಿನ್ಯೂಸ್ ಡಿಸ್ಕಷನ್ ಹೋಗ್ತಾ ಇರುತ್ತೆ. ರಾಜಿ ಗೀಜಿ ಏನೂ ಆಗ್ತಾ ಇಲ್ಲ ಅಂತಂದರೆ, ಮುಷ್ಕರದಲ್ಲಿ ಏನಾದರೂ ಕೂರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅದನ್ನು ಹೋಲ್ಡ್ ಮಾಡ್ಬೋದು. ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಸೆಟ್ಲ್ಮೆಂಟ್ ನಡೀತಾ ಇದೆ, ಇಲ್ಲಿ ಮೇಲ್ಗಡೆ ಎಲ್ಲ ಕುತ್ಕೊಂಡು ಒಂದು ಸೆಟ್ಲ್ಮೆಂಟ್ ಮಾಡ್ತಾ ಇದ್ದಾರೆ, ಏನೋ ಒಂದು ಸೆಟ್ಲ್ಮೆಂಟೋ ನೆಗೋಷಿಯೇಷನೋ ರಾಜಿ ಮಾಡ್ತಾ ಇದ್ದಾರೆ ಅಂತಾರೆ, ಬಂದು ರೋಡಿಗೆ ಇಳಿದುಬಿಟ್ರೆ ಜನ ಸ್ಟ್ರೈಕ್ ಮಾಡ್ತೀನಿ ಅಂತೇಳಿ. ಸೊ ಅವಾಗೆಲ್ಲ ಪ್ರಾಹಿಬಿಟ್ ಮಾಡ್ತಾರೆ. ಫಸ್ಟು ರಾಜಿದ್ದು ಸೆಟ್ಲ್ಮೆಂಟ್ ಆಗಲಿ, ಅಲ್ಲೇನಾದರೂ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಸ್ಟ್ರೈಕ್ ಗೀಕ್ ಏನು ಮಾಡ್ಕೋಬೇಕು, ಆ ರೀತಿ ನೀವು ಮಾಡ್ಕೋಬಹುದು ಅಂತ. ಅದಾದಮೇಲೆ ಏನು ಕನ್ಸಲೇಷನ್ ಮಾಡ್ತಿರ್ತಲ್ವ ಸೆಟ್ಲ್ಮೆಂಟಿಗೆ, ತಮ್ಮ ಎಷ್ಟು ಬೇಕು, ತಮ್ಮ ಎಷ್ಟು ಮೈಂಡಿಗೆ ಬರುತ್ತೆ, ಇಂಥವೆಲ್ಲ ಒಂದು ಡಿಸ್ಕಷನ್ ಮಾಡೋಕ್ಕೆ ಇದೊಂದು ಫೋರಮ್ ಆಗಿರುತ್ತೆ. ಸೊ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸೊ ಇದಾದಮೇಲೆ ಅಲ್ಲೂ ಕೂಡ ಏನೋ ಆಗಲಿಲ್ವಾ, ಟ್ರಿಬ್ಯುನಲಿಗೆ ಹೋಗುತ್ತೆ, ಇಲ್ಲ ಲೇಬರ್ ಕೋರ್ಟಿಗೆ ಹೋಗುತ್ತೆ, ಕೇಸ್ ಫೈಲ್ನ ಮಾಡ್ಕೊತಾರೆ. ಅಲ್ಲಿ ಕಂಪಲ್ಸರಿ ಆರ್ಬಿಟ್ರೇಷನ್ ಅಂತ ಇದೆ. ಫಸ್ಟು ಆರ್ಬಿಟ್ರೇಷನ್ ಆಗಲೇಬೇಕು, ಅಲ್ಲಿ ಕುತ್ಕೊಂಡು ಸೆಟ್ಲ್ಮೆಂಟ್ ಅಂತ ಮಾಡಲೇಬೇಕು. ಲೇಬರ್ ಕೋರ್ಟಲ್ಲಿ ಮ್ಯಾಕ್ಸಿಮಮ್ ಕೇಸಸ್ಗಳಿದೆಯಲ್ವಾ, ಅಲ್ಲಿ ಜಡ್ಜ್ಗಳು ಡಿಸೈಡ್ ಮಾಡೋಕ್ಕಿಂತ ಜಾಸ್ತಿ ಸೀದಾ ಆರ್ಬಿಟ್ರೇಷನ್ಗೆ ಕಳಿಸ್ತಾರೆ. ADR ಅಂತ ನಾವು ಕರಿತೀವಿ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತ. ಸೊ ನೀವು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ, ಬಿಡಿಯೋದು. ಸೊ ಅವಾಗ ಮಧ್ಯವರ್ತಿನ 3ನೇ ವ್ಯಕ್ತಿನ ಕೂರಿಸ್ಬಿಟ್ಟು ಸೆಟ್ಲ್ ಮಾಡ್ಕೊಳ್ಳಿ, ಏನು ಬೇಕು ನಿಮಗೆ ಅಂತ ಮೇಲೆ ಕೆಳಗೆ ಮಾಡಿ ಸೆಟ್ಲ್ ಮಾಡಿ ಕ್ಲೋಸ್ ಮಾಡಿಸ್ತಾರೆ. ಇಷ್ಟೇ ವಿಷಯ. ಸೊ ಈ ರೀತಿಯಾದಂಥ ಒಂದು ಪ್ರೋಸೆಸ್ಸಲ್ಲಿ ಹೋಗುತ್ತೆ. ಸೊ ಪ್ರೋಸೆಸ್ ಅಂತ ಹೇಳಿದರೆ ಕಲೆಕ್ಟಿವ್ ಬಾರ್ಗೇನಿಂಗ್ ಏನೂ ಇಲ್ಲ, ಒಂದು ಲೀಸ್ಟ್ ಮಾಡಿಕೊಡ್ರಿ, ಫೈಲ್ ಮಾಡಿಕೊಡ್ರಿ, ಇಬ್ಬರು ಕೂತ್ಕೊಳ್ರಿ, ಮಾತಾಡ್ರಿ, ಟ್ರಿಬ್ಯುನಲ್ ಆದರೆ ಟ್ರಿಬ್ಯುನಲ್ ಆಯಿತು, ಇಲ್ಲ ಕೋರ್ಟ್ ಆದರೆ ಕೋರ್ಟ್ ಆಯಿತು, ಇಲ್ಲೂ ಆಗಿಲ್ಲ ಅಂತಂದರೆ ಮತ್ತೆ ADR ಪ್ರೋಸೆಸ್ಸಿಗೆ ಹೋಗಿ 3ನೇ ವ್ಯಕ್ತಿ ಬೇಕಾ ಅಪಾಯಿಂಟ್ ಮಾಡ್ಕೊಳ್ಳಿ. ಏನೋ ಒಂದು ಕೋರ್ಟು ಕಚೇರಿ ಸಣ್ಣ ಪುಟ್ಟ ಕೇಸ್ ನಡೆಯುತ್ತಲ್ಲ, ಆ ರೀತಿಯಾಗಿ ಸಿಂಪಲಾಗಿ ಒಂದು ತೊಗೊಳ್ಳಿ ಅಷ್ಟೇ. ಜಾಸ್ತಿ ಏನಿದ್ರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಅಂತ ಏನು ವಿಷಯ ಇಲ್ಲ. ಸೊ ವೆಲ್, ಇದಿಷ್ಟಾದಮೇಲೆ ನಮ್ಮ ಕಂಪ್ಲೀಟಾಗಿ ಸಿಲೆಬಸ್ಸು ಫಸ್ಟ್ ಯೂನಿಟ್ಟು ಫಿನಿಶ್ ಆಗಿದೆ. ಎಲ್ಲ ಕ್ವಶನ್ಸ್ಗೂ ನಾನು ರಿಸಾಲ್ವ್ ಮಾಡಿದ್ದೀನಿ. ಸೊ ಫಸ್ಟಿಂದನೇ ಚೆಕ್ಔಟ್ ಮಾಡ್ತಾನೆ, ಫಸ್ಟಿಂದನೇ ನೋಡ್ತಾ ಬಂದಿದ್ದೀವಿ. ಸೊ ವೆಲ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ಗಳಿಗೆಲ್ಲ ಶೇರ್ ಮಾಡಿ. ಸೊ ಇದು ಇನ್ನೂ ಕೂಡ ಎಲ್ರಿಗೂ ಕೂಡ ರೀಚ್ ಔಟ್ ಆಗಲಿ, ಎಲ್ಲರೂ ಕೂಡ ಕಲೀಲಿ, ಸಿಲೆಬಸ್ ಎಲ್ರಿಗೂ ಕೂಡ ಅರ್ಥ ಆಗಲಿ ಅಂತ ಹೇಳ್ತಾ ನಾನು ಈ ಫಸ್ಟ್ ಯೂನಿಟ್ನ ಲೇಬಲ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಎನಿಹೋ ಉಳಿದಿದ್ದೆಲ್ಲ ಅಪ್ಲೋಡ್ ಆಗಿದೆ, ಸೊ ಅದನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು.